ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ಎಲ್ಲಿ ಹೋದವು ಹಿಂದೂ ಪರ ಸಂಘಟನೆಗಳು ಎನ್ನುವ ವಿಶೇಷ ಕಾರ್ಯಕ್ರಮ ಕುರಿತು ಈ ಒಂದು ಸುದ್ದಿ ಬಿತ್ತರ ಮಾಡ್ತಾ ಇದ್ದೀವಿ ನಾರಾಯಣ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಶರಣರ ನಾಡಲ್ಲಿ ಹಿಂದೂ ಹುಡುಗಿ ಭಾಗ್ಯಶ್ರೀ ಅಲ್ಗೋಡೆ ಕೋಲಿ ಸಮಾಜದ ಯುವತಿ ಅತ್ಯಾಚಾರವಾಗಿ ಕೊಲೆಯಾಗಿರ್ತಾಳೆ. ಇವತ್ತಿಗೂ 6 ದಿನಗಳು ಕಳೆದರೂ ಸಹ ಒಂದೇ ಒಂದು ಹೇಳಿಕೆ ಕೊಡದ ಹಿಂದೂ ಪರ ಸಂಘಟನೆಯ ಮುಖಂಡರಲ್ಲಿ ಇದು ಒಂದಿಷ್ಟು ನಾಚಿಕೆಡಿನ ಸಂಗತಿಯಾಗಿದೆ ಅಂತ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಅದು ಅನ್ಯಾಯ, ಅತ್ಯಾಚಾರ, ಕೊಲೆ ಇನ್ನೇನೇ ಆಗಿರಲಿ, ಅದರಲ್ಲಿ ಕೂಡ ಜಾತಿಗಳನ್ನು ಹುಡ್ತಕ್ಕಂಥ ಯಾರಾದರ ಮನಸ್ಥಿತಿ ಇದೆ ಅಂದ್ರೆ ಅದು ಈ ಕೆಲ ಸಂಘಟನೆಗಳಿಗೆ ಮಾತ್ರ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಇವತ್ತಿಗೂ ಭಾಗ್ಯಶ್ರೀ ಸತ್ತು 4 ದಿನಗಳಾಯಿತು, 5 ದಿನಗಳು ಕಳಿತು. 6ನೇ ದಿನ ಬಂದರೂ ಸಹ ಒಬ್ಬ ಸಂಘಟನೆಯ ಹಿಂದೂ ಪರ ಸಂಘಟನೆಯ ಮುಖಂಡ ಅವನ ಬ್ಯಾನರ್ ಅಡಿಯಲ್ಲಿ ಬಂದು ಖಂಡಿಸ್ತೀನಿ ಅಂತಕ್ಕಂಥ ಧೈರ್ಯ ಅವ್ರಿಗೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಕೊಲೆ ಮಾಡ್ತಕ್ಕಂಥವನು, ಅತ್ಯಾಚಾರ ಮಾಡ್ತಕ್ಕಂಥವನು ಹಿಂದೂ ಹುಡುಗ ಆಗಿದ್ದ ಕಾರಣಕ್ಕಾಗಿ ಇವತ್ತು ಅಷ್ಟು ಜನ ಸಂಘಟನೆಯ ಮುಖಂಡರು ಒಂದು ಕಡೆ ಸೇರಿಕೊಂಡು ಮಾತಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಯುಪಿಯೋ, ಮಧ್ಯಪ್ರದೇಶೋ, ಕೋಲ್ಕತ್ತಾನೋ ಅಥವಾ ಆಂಧ್ರ, ಮಹಾರಾಷ್ಟ್ರ ಎಲ್ಲೇ ಒಂದ್ ಕಡೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಅನ್ಯಾಯಗಳಾದ್ರೆ ಅನೇಕ ನಮ್ಮ ಹಿಂದೂ ಪರ ಸಂಘಟನೆಯ ಮುಖಂಡರು ಕೊರಳೊಂದು ಕೇಸರಿ ಶಾಲ್ ಹಾಕಿ ಏನೋ ಒಂದಿಷ್ಟು ಬಡಗಿ ಕೈ ಹಿಡ್ಕೊಂಡು ಸ್ಟ್ರೈಕ್ ಮಾಡಿಕೊಂಡು, ರಸ್ತೆ ರೋಕೋ ಮಾಡಿಕೊಂಡು, ಕ್ಯಾಂಡಲ್ ಮಾರ್ಚ್ ಮಾಡಿಕೊಂಡು ನಮ್ಮ ಮನೆ ಇರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ರಸ್ತೆಗೆ ತಂದು ರಾತ್ರಿ ಹೊತ್ತಲ್ಲಿ ಮಳೆ ಬಂದರೂ ಸಹ ಕ್ಯಾಂಡಲ್ ಮಾರ್ಚ್ ಮಾಡ್ತಕ್ಕಂಥವ್ರು ಇವತ್ತು ಯಾಕೆ ಭಾಗ್ಯಶ್ರೀ ಕಣ್ಣಿಗೆ ಕಾಣಿಸಿಲ್ಲ ಅಂತಕ್ಕಂಥ ಪ್ರಶ್ನೆ ಕಾಡ್ತಾ ಇದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಭಾಗ್ಯಶ್ರೀ ಹಿಂದೂ ಅಲ್ವಾ? ಭಾಗ್ಯಶ್ರೀ ಒಬ್ಬಳು ಮಹಿಳೆ ಅಲ್ವಾ? ಭಾಗ್ಯಶ್ರೀಯಲ್ಲಿ ಕೂಡ ಜಾತಿ ಹುಡುಕ್ತಾ ಇದ್ದೀರಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಹಿಂದೂ ಪರ ಸಂಘಟನೆಗಳು ಅದೆಷ್ಟೋ ಏನೇನೋ ಸೇನೆಗಳು ಕಟ್ಕೊಂಡಂತ ಪುಡಾರಿಗಳು ಇವತ್ತೆಲ್ಲಿ ನಾಪತ್ತೆಯಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ನಾವು ಮಾತಾಡಬೇಕಾಗಿದೆ. ಇದೇ ಬಸವ ಕಲ್ಯಾಣದ ಶಾಸಕ ಶರಣು ಸಲ್ಗಾರ್ ಅವರು ಗುರುನಾನಕ್ ಕಾಲೇಜಿನಲ್ಲಿ ಬೇರೆ ಬೇರೆ ಜಾತಿ ಕೂಮಿನ ಹುಡುಗರ ಮಧ್ಯೆ ಗಲಾಟೆ ಆಗಿತ್ತು. ಆ ಗಲಾಟೆ ಸಂದರ್ಭವಾಗಿ ಬೀದರ್ನಲ್ಲಿ ಬಂದ್ ಮಾಡ್ತಾರೆ. ಶಾಹೀನ್ ಅಂತ ಕಾಲೇಜಿನಲ್ಲಿ ನುಗ್ಗಿ ಒಳಗೆ ನಾವು ಹೋಗಿ ಅಲ್ಲಿ ನಮಗೆ ಬೇಕಾದ ಜೈ ಶ್ರೀರಾಮನ ಹಾಡು ಹಾಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥವ್ರು ಮತ್ತು ಈ ಒಂದು ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವಂತಹ ಶಾಸಕ ಇವತ್ತ್ಯಾಕೆ ಮಾತಾಡ್ತಾ ಇಲ್ಲ ಅಂತ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಶರಣು ಸಲ್ಗಾರ್ ಅವರೇ, ಇದು ನಿಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದೀವಿ. ಅವಳು ಹಿಂದೂ ಅಲ್ವಾ? ಅವಳು ಹೆಣ್ಮಗಳಲ್ವಾ? ಯಾಕೆ ಇಷ್ಟೊತ್ತು ನೀವು ಬರಕ್ ಹೊರಗೆ ಲೇಟ್ ಆಯ್ತು? ಅದು ನಿಮ್ಮ ಕ್ಷೇತ್ರದಲ್ಲಿ ನೀವು ಒಂದು ಕಾರ್ಯಕ್ಷೇತ್ರ ಮಾಡ್ತಕ್ಕಂತ ಸ್ಥಳದಲ್ಲಿ ಈ ರೀತಿ ಒಬ್ಬ ಹಿಂದೂ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಪೊದೆಯಲ್ಲಿ ಬಿಸಾಕಿ ಹೋಗಿ ಅದು ಗಬ್ಬೆದ್ದು ನಾರುವಂತಹ ಪರಿಸ್ಥಿತಿಯಲ್ಲಿ ಮಹಿಳೆ ಶವ ದೊರಕಿದೆ ಅಂತ ಹೇಳಿ ಸುಮಾರು ಜನ ಸಂಘಟನೆ ರೋಡಿಗಳು ಬಂದರೂ ಸಹ ನಾಮಕೆ ವಾಸ್ತೆ ನಿನ್ನ ಬಂದು 1 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಕೈ ತೊಳ್ಕೊಳ್ತಾ ಇರಲ್ಲ, ಇದು ನ್ಯಾಯನಾ ಸಲ್ಗಾರ್ ಅವರೇ? ಯಾವುದೋ ಕೆಲಸಕ್ಕೆ, ಯಾವುದೋ ವಿಚಾರಕ್ಕೆ ಬಂದು ಬೀದರ್ನಲ್ಲಿ ತಾವು ಸಿಕ್ಕಾಪಟ್ಟೆ ಗುಲ್ಲಚ್ಚಿ ಮಾತಾಡೋರು ಯಾಕೆ ಇವತ್ತು ಮೌನ ವಹಿಸಿಕೊಂಡಿದ್ದೀರಿ? ಯಾವ ಕಾರಣಕ್ಕಾಗಿ ಮೌನ ವಹಿಸಿಕೊಂಡಿದ್ದೀರಿ ಅನ್ನೋದನ್ನ ಸ್ಪಷ್ಟ ತಿಳಿಸಬೇಕಾಗಿದೆ. ಒಂದು ವೇಳೆ ಅಲ್ಲಿ ಕೊಲೆ ಮಾಡಿರ್ತಕ್ಕಂಥ ಈ ಏನು ಬಸವಕಲ್ಯಾಣದಲ್ಲಿ ಯುವತಿ ಮೇಲೆ ಕೊಲೆ ಮಾಡತಕ್ಕಂಥ ಹುಡುಗ ಹಿಂದೂ ಆಗದೇ ಇದ್ದರೆ, ಅವನು ಮುಸ್ಲಿಂ ಆಗಿದ್ರೆ ನಿಮ್ಮ ರೋಷ ಆವೇಶವೆಲ್ಲ ಹೇಗಿರ್ತಿತ್ತು ಅಂತ ಕೂಡ ನಾವು ಇಮೇಜಿನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ನೀವು ಮುಂದುವರಿತಾ ಇದ್ರಿ. ಸರ್ಕಾರದ ಮೇಲೆ ಗೂಬೆ ಕೂಸುವಂತ ಕೆಲಸ ಮಾಡ್ತಾ ಇದ್ರಿ. ಅಲ್ಲಿ ಇವತ್ತು ಆ ಭಾಗ್ಯಶ್ರೀಗೆ ಅನ್ಯಾಯ ಮತ್ತು ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಪಾಪಿ ಆರೋಪಿ ಇವತ್ತು ಹಿಂದೂ ಹುಡುಗ ಆಗಿರೋ ಕಾರಣಕ್ಕಾಗಿ ಇವತ್ತು ನೀವೆಲ್ಲ ಹಿಂದೂ ಪರ ಸಂಘಟನೆಯರು ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಬಂಧುಗಳೇ, ನಾವು ಇದು ಯಾವುದೋ ಒಂದು ವಿಚಾರಕ್ಕಾಗಿ ಮಾತನ್ನು ಹೇಳ್ತಾ ಇಲ್ಲ. ಇವತ್ತಿಗೂ ಮಾನವೀಯತೆ ಅನ್ನೋದು ಇರಬೇಕು. ಆದರೆ ದಲಿತ ಪರ, ಅಹಿಂದ ಪರ, ಇನ್ನೊಂದು ಪರ ಅಂತ ಹೇಳ್ಕೊಂಡು ಬಂದ ಸಂಘಟನೆಯವರು ಒಂದಿಷ್ಟು ಅಲ್ಲಲ್ಲಿ ಒಂದಿಷ್ಟು ಪ್ರತಿಭಟನೆ, ಒಂದು ಹೇಳಿಕೆಗಳು ಕೊಟ್ರೆ ಹಿಂದೂ ಪರ ಸಂಘಟನೆಯವರು ಇನ್ನೂವರೆಗೂ ಒಂದು ಹೇಳಿಕೆ ಕೊಡಕ್ ರೆಡಿ ಇಲ್ಲ. ಆ ಹೇಳಿಕೆ ಕೊಟ್ರೆ ನಮ್ ತಪ್ಪಾಗುತ್ತೇವೆ ಅಂತಕ್ಕಂಥ ಏನು ಫಾರ್ಮ ನೋಡಿಸಿದಾರೋ ಗೊತ್ತಿಲ್ಲ. ಇದೇ ಅಂಜಲಿ ಅಂಬಿಗಾರ್ ಹುಬ್ಬಳ್ಳಿಯಲ್ಲಿ ತೀರ್ಕೊಂಡಾಗ ರಸ್ತೆಗಿಳಿದು ಹೋರಾಟ ಮಾಡ್ತಕ್ಕಂಥವ್ರು ಇದೇ ಹಿಂದೂ ಪರ ಸಂಘಟನೆಯವರು ಇವತ್ತೆಲ್ಲಿ ಹೋಗಿದ್ರಿ?
ಕರ್ನಾಟಕ ರಾಜ್ಯದ ಉದ್ದಗಲೂ ಕೂಡ ಪ್ರತಿಭಟನೆ ಮಾಡಿ ಚುನಾವಣೆ ಸಂದರ್ಭದಲ್ಲಿ ನೀವು ಎರ್ರಾಬಿರ್ರಿಯಾಗಿ ಮಾತಾಡಿ ಮೋದಿ ಅಮಿತ್ ಶಾ ಮುಂದೆ ಹೀರೋ ಆಗ್ಲಿಕ್ಕೆ ಹೊರಡಂತ ಹಿಂದೂ ಪರ ಸಂಘಟನೆಗಳು ಈ ಭಾಗ್ಯಶ್ರೀ ನಿಮಗೆ ಹಿಂದೂವಾಗಿ ಕಾಣಿಸ್ತಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಇವತ್ತಿನವರೆಗೂ ಮೊದಲಿಕ್ ಆಗಿರ್ಲಿ, ಪುನೀತ್ ಕೆರೆಹಳ್ಳಿ ಆಗಿರ್ಲಿ, ಅಥವಾ ವಿಧಾನ ಪರಿಷತ್ನ ಸದಸ್ಯರಾಗಿದ್ದ ಕೋಲಿ ಸಮಾಜದ ಬಂಡಕೋರ ನಾಯಕ ಅಂತ ನಾ ಕರಿತೀನಿ ರವಿಕುಮಾರ್ ಆಗಿರ್ಲಿ, ಯಾಕೆ ಇವತ್ತು ರವಿಕುಮಾರ್ ಕಿವಿಗೆ ಇನ್ನೂ ಬಿದ್ದಿಲ್ವಾ? ಯಾರು ಹೇಳಿಲ್ವಾ? ಆ ಕೋಲಿ ಸಮಾಜದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿರುವಂತ ಒಬ್ಬ ಹಿಂದೂ ಪರ ಹುಡುಗ ಇವತ್ತು ಕೊಲೆ ಮಾಡಿ ಬಿಸಾಕಿದಾಗ ಒಂದು ಮಾತಾಡಕ್ಕೂ ಯೋಗ್ಯತೆ ಇಲ್ಲಂತ ರವಿಕುಮಾರ್ ಇವತ್ತು ಎಲ್ಲ ನಿಂತ್ಕೊಂಡು ನೇಹನ್ ಬಗ್ಗೆ ಆಗಿರ್ಲಿ ಅಥವಾ ಇಲ್ಲಿ ಅಂಜಲಿ ಅಂಬಿಗರ ಬಗ್ಗೆ ಮಾತಾಡುವಾಗ ಜಂಬ ಕೊಚ್ಕೊಂಡು ಮಾತಾಡಿದವನು ಇವತ್ತ್ಯಾಕೆ ತನ್ನ ಜಾತಿ ಜನಾಂಗದ ಮಹಿಳೆ ಮೇಲೆ ಅತ್ಯಾಚಾರ ಅನ್ಯಾಯ ಆದ್ರೂ ಕೂಡ ಬಾಯಿ ಮುಚ್ಕೊಂಡು ಕೂತಿದ್ದಾನೆ ಅಂತಕ್ಕಂಥ ಪ್ರಶ್ನೆ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ರವಿಕುಮಾರ್ ಅವರಿಗೆ ಈ ಸುದ್ದಿ ಮುಟ್ಟಿಲ್ವಾ ಅಥವಾ ಈ ಸುದ್ದಿ ಅವರಿಗೆ ಕಾಣಿಸ್ಲಿಲ್ವಾ? ಅಲ್ಲಿ ಅಂಜಲಿ ಅಂಬಿಗರ್ ತೀರ್ಕೊಂಡಾಗ ಅವತ್ತು ಒಂದು ಲೋಕಸಭೆ ಚುನಾವಣೆ ಸಂದರ್ಭ ಇತ್ತು. ಅಮಿತ್ ಶಾ ಬಂದ್ ಮನೆಗೆ ಹೋದ್ರು. ಅದಾದ ನಂತರ ನೇಹಾ ಕೊಲೆ ಆಯ್ತು. ಅವ್ರ ಮನೆಗೆ ಬಂದು ಹೋದ್ರು. ಅಲ್ಲಿ ಒಂದು ಜಾತಿ ವೈಷಮ್ಯ ಕಟ್ಟಿ ನಾವು ಹಿಂದೂ ಅಂತ ಹೇಳ್ಕೊಂಡು ಗುಲ್ಲಚ್ಚಿ ಮಾತಾಡಿದ್ರು. ಇವತ್ತು ಇಲ್ಲಿ ಭಾಗ್ಯಶ್ರೀ ಹಿಂದೂ ಅಲ್ವಾ ಅಂತಕ್ಕಂಥ ಪ್ರಶ್ನೆ ನಾವು ನಿಮ್ಮನ್ನು ಟಾರ್ಗೆಟ್ ಆಗಿ ಮಾತಾಡ್ತಾ ಇದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಅಂಜಲಿಗಾಗಿದೆ, ನಾಳೆ ನಮ್ಮಲ್ಲಾಗುತ್ತೆ, ನಮ್ಮ ಮನೆಗಾಗುತ್ತೆ, ನಮ್ಮ ಹೆಣ್ಮಗಳ ಮೇಲೆ ಆಗುತ್ತೆ. ಆದ್ರೆ ನೀವೆಲ್ಲ ಹೀಗೆ ಆ ಕೊಲೆ ಅತ್ಯಾಚಾರ ಹೆಸರು ಕೂಡ ಜಾತಿ ಹುಡುಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಾ. ಯಾಕೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಒಂದು ಅಂಜಲಿ ಅಂಬಿಗಾರ್ ತೀರ್ಕೊಂಡಾಗ ರಸ್ತೆಗಿಳಿದು ನೆಮ್ಮದಿ ಹಚ್ಕೊಂಡು ಅನೇಕ ಜನ ಮನೆಯಲ್ಲಿರ್ತಕ್ಕಂಥ ಮಹಿಳೆಯನ್ನ ಕರೆದುಕೊಂಡು ರಸ್ತೆ ಉದ್ದಕ್ಕೂ ಬಂದು ಮೆರವಣಿಗೆ ಮಾಡಿದ್ರಿ. ಅದೇ ನೇಹಾ ಹಿರೇಮಠ್ ತೀರ್ಕೊಂಡಾಗ ರಸ್ತೆಗಿಳಿದು ಹೋರಾಟ ಮಾಡಿ ಚೀರಾಟ ಮಾಡಿ ಅದೆಷ್ಟೋ ಜನ ಪೆಟ್ರೋಲ್ ಕುಡಿದು ಸಾಯ್ತೀನಿ ಕೊಯ್ತೀನಿ ಅಂತ ಹೇಳಿ ಆ ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ರಿ, ಕಾಂಗ್ರೆಸ್ ಸರ್ಕಾರ ಮೇಲೆ. ಇವತ್ತು ಇಲ್ಲಿ ಬೀದರ್ ಜಿಲ್ಲೆಯ ಶರಣನಾಡದ ಬಸವ ಕಲ್ಯಾಣದಲ್ಲಿ ಒಬ್ಬ ಅಂಜಲಿ ತರಾನೆ ಅಥವಾ ಅಂಜಲಿ ರೂಪದಲ್ಲಿ ಇರ್ತಕ್ಕಂಥ ಒಬ್ಬ ಕೋಲಿ ಸಮಾಜದ ಮಹಿಳೆ ಭಾಗ್ಯಶ್ರೀ ಅಲ್ಗೋಡೆ ಅಂತಕ್ಕಂಥವಳು ಇಲ್ಲಿ ಕೊಲೆಯಾಗಿದ್ದಾಳೆ, ಅತ್ಯಾಚಾರಕ್ಕೊಳಗಾಗಿದ್ದಾಳೆ. ಯಾಕೆ ಅವರ ಬಗ್ಗೆ ಇವತ್ತು ತನಕ ಮೌನ ವಹಿಸಿಕೊಂಡಿದ್ದೀರಿ? ಒಂದು ಹೇಳಿಕೆ ಕೊಡೋಕ್ಕೂ ನಿಮ್ಗೆ ಧೈರ್ಯ ಸಾಲ್ತಾ ಇಲ್ಲ ಅಂದ್ರೆ ನೀವ್ಯಾಕೆ ಸಂಘಟನೆ ಮಾಡಬೇಕು ಅಂತಕ್ಕಂಥ ವಿಚಾರ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಬಂಧುಗಳೇ, ನಾವು ಯಾವುದೇ ಜಾತಿ ಜನಾಂಗದ ಬಗ್ಗೆ ಮಾತಾಡೋರಲ್ಲ ಅಥವಾ ಯಾವುದೇ ಜಾತಿ ಜನಾಂಗದ ವಿರುದ್ಧ ನಾವು ಮಾತಾಡೋಂಥ ಪರಿಸ್ಥಿತಿ ನಮ್ಗಿಲ್ಲ. ಆದರೂ ಸಹ ಇವತ್ತು ಮಾನವೀಯತೆ ಅನ್ನೋದು ಇರುತ್ತೆ. ಎಲ್ಲೋ ಕಲ್ಕತ್ತಾ, ಎಲ್ಲೋ ಮಹಾರಾಷ್ಟ್ರ, ಎಲ್ಲೋ ಪುಣೆ, ಎಲ್ಲೋ ಯುಪಿ, ಎಲ್ಲೋ ಬಿಹಾರದಲ್ಲಿ ಆಗ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಅವರು ಕೂಡ ನಮ್ಮ ಹೆಣ್ಣು ಮಕ್ಕಳೇ. ಅವರು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನ್ಯಾಯ ಆದಾಗ ಅದೆಷ್ಟು ಜನ ನಾವೇ ರೋಡ್ ನಿಂತ್ಕೊಂಡು ಅದೇ ನಮ್ಮ ಹಿಂದೂ ಪರ ಸಂಘಟನೆಯವರು ಕೈಯಲ್ಲೊಂದು ಕೋಲ್ ಹಿಡ್ಕೊಂಡು ಕೊಡಲೊಂದು ಕೇಸರಿ ಶಾಲ್ ಹಾಕೊಂಡು ರಸ್ತೆ ಉದ್ದಕ್ಕೂ ಹೋರಾಟ ಮಾಡಿದವರು ನಾವೇ ಇದ್ದೀವಿ. ಯಾಕೆ ಇವತ್ತು ನಮಗೆ ಭಾಗ್ಯಶ್ರೀ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ, ನಿಮಗೂ ಕಾಡ್ತಾ ಇದೆ. ಈಗಲಾದರೂ ಒಂದಿಷ್ಟು ಈ ತರ ಜಾತಿ ವೈಷಮ್ಯಗಳನ್ನ ಕಲೆ ಹಾಕ್ತಕ್ಕಂಥ ಸಂಘಟನೆಗಳನ್ನ ನಿಜವಾಗ್ಲೂ ಬ್ಯಾನ್ ಮಾಡಬೇಕು. ನಿಜವಾಗ್ಲೂ ಅಂತ ಸಂಘಟನೆಗಳನ್ನ ದೂರ ಇರಬೇಕು. ಪೊಲೀಸ್ ಸಮಾಜ ಏನು ನಂಬ್ಕೊಂಡಿದೆಯಲ್ಲ ಬಿಜೆಪಿ ಅಂತೇಳಿ, ಇವತ್ತು ಬಿಜೆಪಿ ಅವರು ಇದ್ರೂ ಸಹ ಅಲ್ಲಿ ನ್ಯಾಯ ಸಿಗ್ತಾ ಇದೆನಾ? ಹಿಂದೂ ಅಂತ ಹೇಳ್ಕೊಂಡು ಹೋಗ್ತಾ ಇದೆಯಲ್ಲ, ಅಲ್ಲಿ ನಿಮಗೆ ನ್ಯಾಯ ಸಿಗ್ತಾ ಇದೆನಾ? ಯಾರಾದ್ರೂ ಬಂದು ಹಿಂದೂ ಪರ ಸಂಘಟನೆ ನಿಮ್ಮನ್ನು ಇವತ್ತು ಇಲ್ಲಿ ಭಾಗ್ಯಶ್ರೀ ಬಗ್ಗೆ ಮಾತಾಡಿದ್ರ? ಇಲ್ಲ. ನಿಮ್ಮ ಜನಾಂಗದ ನಿಮ್ಮಣ್ಣ ತಮ್ಮನೇ ಮಾತಾಡೋಕೆ ತಯಾರಿಲ್ಲ ಅಂದ್ಮೇಲೆ ಇನ್ಯಾವ ಸರ್ಕಾರದಲ್ಲಿ ಗೂಬೆ ಕೂರಿಸ್ತೀರಿ? ಇಲ್ಲಿ ಆ ಒಬ್ಬ ಹಿಂದೂ ಹುಡುಗ ಕೊಲೆ ಮಾಡದೆ ಹೋದ್ರೆ, ಆ ಹಿಂದೂ ಹುಡುಗ ಅತ್ಯಾಚಾರ ಮಾಡದೆ ಹೋಗಿದ್ರೆ, ಇವತ್ತು ಆ ಹಿಂದೂ ಹೆಸರು ಬರೋದಾಗಿ ಏನಾದ್ರು ಒಂದು ಮುಸ್ಲಿಂ ಹೆಸರು ಬಂತು ಅಂದ್ರೆ ಇವತ್ತು ನೀವು ರಾಜ್ಯರೋಷವಾಗಿ ರಸ್ತೆ ಉದ್ದಕ್ಕೂ ಹೋರಾಟ ಮಾಡಿ ಅಲ್ಲಿ ಹೀರೋ ಆಗಬೇಕು ಅಂತ ಹೇಳಿ ಬಂದಂತ ಹಿಂದೂ ಪರ ಸಂಘಟನೆಯವರು ಇವತ್ತೆಲ್ಲಿ ಮಲ್ಕೊಂಡಿದ್ದೀರಿ ಅಂತಕ್ಕಂಥ ಪ್ರಶ್ನೆ ನಾರಾಯಣ್ ಎಕ್ಸ್ಪ್ರೆಸ್ ನಿಮ್ಮನ್ನು ಕೇಳ್ತಾ ಇದ್ದೀವಿ. ಯಾಕೆ ಇಲ್ಲಿ ಒಂದು ಜಾತಿ ಜನಾಂಗದ ಬಗ್ಗೆ, ಕೊಲೆ ಬಗ್ಗೆ, ಅತ್ಯಾಚಾರದ ಬಗ್ಗೆ ಜಾತಿ ಹುಡುಕ್ತಾ ಇದ್ದೀರಿ ಅಂತಕ್ಕಂಥವನ್ನ ಇನ್ನೂ ತನಕ ಮೌನವಾಗಿದೆ. ಹಾಗಾದ್ರೆ ಇವತ್ತಿಗೂ ಇಲ್ಲಿ ಭಾಗ್ಯಶ್ರೀ ಸತ್ತು 6 ದಿನಗಳು ಕಳೆದರೂ ಸಹ ಒಂದೇ ಒಂದು ಹಿಂದೂ ಪರ ಸಂಘಟನೆ ಭಜನಗಳಾಗ್ಲಿ ಅಥವಾ ಇನ್ನೊಂದು ದಳ ಆಗ್ಲಿ ಮತ್ತಾವುದೇ ಹಿಂದೂ ಪರ ಸಂಘಟನೆಗಳಾಗಲಿ ಯಾಕೆ ಇವತ್ತಿನಂತ ಒಂದೇ ಒಂದು ಹೇಳಿಕೆ ಕೊಟ್ಟಿಲ್ಲ? ನಿನ್ನೆ ಶಾಸಕರಾಗಿರ್ತಕ್ಕಂಥ ಶರಣು ಸಲಗರ್ ಅವರು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೈಯಿಂದ ಒಂದಿಷ್ಟು ಸಾಂತ್ವನ ಹೇಳಿ 1 ಲಕ್ಷ ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡಿದ್ದೀರಿ.